ನನ್ನ ಯೂಟ್ಯೂಬ್ ಚಾನಲ್ ವೀಕ್ಷಕರಿಗೆ ಹೃತ್ಪೂರ್ವಕವಾದ ಸ್ವಾಗತ. ನಾನು ಕಳೆದ ತಿಂಗಳು ಮೇ ತಿಂಗಳು 10ನೇ ತಾರೀಕು ವಿಶ್ವಗುರು ಬಸವಣ್ಣನವರ ಜಯಂತಿ ದಿವಸ ಇದೇ ಶಕ್ತಿ ಭವನ ಕಟ್ಟಡದಲ್ಲಿ ಸೆಂಟರ್ ಆಫ್ ಎಕ್ಸಲೆನ್ಸ್ ಕ್ಯಾಪ್ಚರಿಂಗ್ ಗೌರ್ಮೆಂಟ್ ಆಫ್ ಇಂಡಿಯಾ ಫಂಡ್ಸ್ ಮತ್ತು ನಾಲೆಡ್ಜ್ ಬ್ಯಾಂಕ್ ಅಟ್ 2047 ಇವೆರಡನ್ನು ವಿದ್ಯುಕ್ತವಾಗಿ ಚಾಲನೆ ಕೊಟ್ಟಿದ್ದೇನೆ. ಈ ಕೊಟ್ಟಾದಮೇಲೆ ಪ್ರಪ್ರಥಮವಾಗಿ ನಾನು ದೆಹಲಿಗೆ ಒಂದು ನಿಯೋಗ, ನನ್ನ ಜೊತೆಲಿ ಆಸಕ್ತರು ಬರ್ಬೋದು, ನಾನು ಯಾವ ಕೆಲಸಕ್ಕೆ ಹೋಗ್ತೇನೋ ಅದ್ರ ಬಗ್ಗೆ ಇಂಟ್ರೆಸ್ಟ್ ಇರೋ ಅಂತ ಬಂದು ಅಲ್ಲಿ ಜಾಯಿನ್ ಆಗ್ಬೋದು, ಅವ್ರವ್ರ ಸ್ವಂತ ಖರ್ಚಿನಲ್ಲಿ ಬರಬೇಕು. ಈಗ ನಾನು ಇದುವರೆಗೂ ಬಹುತೇಕ ಕಳೆದ 15-20 ವರ್ಷದಲ್ಲಿ ಬಸವರಾಜ್ ಅವರ MP ಇದ್ಮೇಲೆ 99ಇಂದ ನಾನು ದುಡ್ಡು ಕೊಟ್ಟು ಡೆಲ್ಲಿಗೆ ಹೋಗಿರೋ ಒಂದು 2-3 ಸರಿ ಹೋಗಿರ್ಬೋದು ಫ್ಲೈಟ್ ಚಾರ್ಜಲ್ಲಿ. ಇನ್ನು ಉಳಿದಂತೆ ಎಲ್ಲ ಅವ್ರ ಫ್ಲೈಟ್ ಚಾರ್ಜಲ್ಲಿ ಹೋಗಿದ್ದೀನಿ. ನಾನು ಅವ್ರ ಮನೆಯಲ್ಲೇ ಉಳ್ಕೊಂಡಿದ್ದೀನಿ. ಅವ್ರ ಜೊತೆಯಲ್ಲೇ ಕೇಂದ್ರ ಸರ್ಕಾರದ ಅನುದಾನದಲ್ಲೇ ನನಗೆ ಟಿಕೆಟ್ ತಗೊಂಡು ಹೋಗಿರತಕ್ಕಂಥದ್ದು. ಅವ್ರ ಮನೇಲೆ ಊಟ ತಿಂಡಿ ಮಾಡಿ 100 ರೂಪಾಯಿನೂ ಕೆಲವು ಸರಿ ನನಗೆ ಖರ್ಚಾಗಿಲ್ಲ ಡೆಲ್ಲಿಗೆ ಹೋಗಿ ಬಂದು. MP ಅವ್ರು ಸೋತಾಗ ಮಾತ್ರ HAL ಬೇರೆ ಬೇರೆ ವಿಚಾರಗಳಿಗಾದಾಗ ನಾನು ವಾರಾಂಗಟ್ಟಲೆ 10-12 ದಿವಸ ಕ್ಯಾಂಪ್ ಮಾಡ್ಬೇಕಾಗಿ ಬಂದೈತೆ. ಆ ಟೈಮಲ್ಲಿ ನಾನು ಸ್ವಂತ ದುಡ್ಡಲ್ಲಿ ಫ್ಲೈಟಲ್ಲಿ ಹೋಗಿದ್ದೀನಿ. ನಾನು ಸ್ವಂತ ದುಡ್ಡಲ್ಲಿ ಅಲ್ಲಿ ರೂಮ್ ಕರ್ನಾಟಕ ಭವನನೋ ಅಥವಾ ಗಾಂಧಿ ಭವನ ಅವೆರಡರಲ್ಲೇ ಉಳ್ಕೊಂಡಿದ್ದೀನಿ. ನಾನು ಬೇರೆ ಎಲ್ಲೂ ಉಳ್ಕೊಂಡಿಲ್ಲ. MP ಅವ್ರ ಮನೆಯಲ್ಲಿ ಇದ್ರೆ ಮಾತ್ರ ಬಸವರಾಜ್ ಅವ್ರ ಮನೇಲಿ ಉಳ್ಕೊಂಡಿದ್ದೀನಿ. ಬೇರೆ MP ಮನೆ ನಾನು ಒಂದಿಷ್ಟು ಮಲಿಕೊಂಡಿಲ್ಲ. ನಮ್ಮ ಪುಟ್ಟರಾಜ ಇಲ್ಲ ಆ ಮನೇಲಿ ಇದ್ದೀವಿ ಬನ್ನಿ, ಅಲ್ಲಿ ಕೊಪ್ಪಳ ಸಾಂಗಣ್ಣ ಮನೆಗಿದ್ದೀನಿ ಬನ್ನಿ ಸರ್, ಮಲ್ಲಿಕಾರ್ಜುನ ಮನೆಗಿದ್ದೀನಿ ಬನ್ನಿ ಸರ್ ಉಳ್ಕೊಂಡಿದ್ರು ನಾನು ಎಲ್ಲೂ ಉಳ್ಕೊಳಕ್ಕೆ ಹೋಗಿಲ್ಲ. ಯಾಕೆಂದ್ರೆ ನನಗೆ ಯಾಕದು MP ಗಳು ಕರೆದು ಹೋಗ್ಬೋದು, ಇಲ್ಲಿ MP ಗಳು ಮನೆಗಿರೋದು ಕರೆದು ಹೋಗೋಕ್ಕಾಗಲ್ಲ. ನಮ್ಗೆ ಸ್ವಾಭಿಮಾನ ಇದೆ. ಬಸವರಾಜ್ ಅವ್ರ ಮನೆ ಅಂದರೆ ನಮ್ಮ ಮನೆ, ಅದು ಅವ್ರ ಮನೆ, MP ಮನೆ ಅಲ್ಲ. ಅದನ್ನು ಆ ಭಾವನೆ ನಮ್ಗಿರೋದ್ರಿಂದ ಅಲ್ಲಿ ಹೋಗಿದ್ದೀನಿ. ಈಗ ನಾನು ಹೋದ ದೆಹಲಿಗೆ ಎಲ್ಲಿ ನಿಯೋಗ ಹೋಗಿ ಎಲ್ಲಿ ಉಳ್ಕೋಬೇಕು, ಏನು ಮಾಡಬೇಕು ಅಂತಕ್ಕಂಥದ್ದನ್ನು ಒಂದು ಗೆಸ್ಟ್ ಹೌಸ್ ಮಾಡಬೇಕಾ, ಅಥವಾ ಎಲ್ಲಾರ ಕರ್ನಾಟಕ ಭವನದಲ್ಲಿ ಉಳ್ಕೋಬೋದಾ, ಅಥವಾ ಡೆಲ್ಲಿ ಕನ್ನಡಿಗರ ಸಂಘದಲ್ಲಿ ಉಳ್ಕೋಬೋದಾ, ಗಾಂಧಿ ಭವನಲ್ಲಿ ಉಳ್ಕೋಬೋದಾ? ಯಾಕೆಂದ್ರೆ ತಿಂಗಳಿಗೆ 1 ವಾರಕ್ಕೆ ನಾನು ಡೆಲ್ಲಿಲಿ ಇರಲೇಬೇಕಾಗುತ್ತೆ. 7 to 8 days ಗೌರ್ಮೆಂಟ್ ಆಫ್ ಇಂಡಿಯಾ ಫಂಡ್ಸ್ ಬೇಕಾದ್ರೆ ಕಾಟಕಟ್ ಮಾಡೋಕ್ಕಾಗಲ್ಲ. ಅದಕ್ಕೆ ಈಗ ಪ್ರಥಮವಾಗಿ ನಾನು ಹೋಗ್ತಾ ಇದ್ದೀನಿ. ಫಸ್ಟ್ ನಾನು ಅಲ್ಲಿ ಹೋಗ್ತಿದ್ದಂಗೆ ಅಲ್ಲಿ ಮಾಡ್ತಕ್ಕಂಥ ವಿಚಾರ ನಮ್ಮದು ಎಲ್ಲ ಈಗ ಸೆಕ್ಷನ್ ನಡೀತಾ ಇತ್ತು. ಈಗ 18ನೇ ಲೋಕಸಭೆಯ ಪ್ರಥಮ ಅಧಿವೇಶನ ನಡೆದಾಗ ಅಲ್ಲಿ ರಾಜ್ಯದ ಎಲ್ಲ 28 ಜನ ಲೋಕಸಭಾ ಸದಸ್ಯರು ಬರ್ತಾರೆ, 14 ಜನ ರಾಜ್ಯಸಭಾ ಸದಸ್ಯರು ಬಹುತೇಕ ಇರ್ತಾರೆ, ಕೇಂದ್ರ ಸಚಿವರು ಸೇರಿದಂತೆ. ಅವ್ರನ್ನೆಲ್ಲ ಪರ್ಸನಲ್ ಹೋಗಿ ಕುಂತ್ಕೊಂಡು ಮಾತಾಡಿ, ನಾನು ಇಂಥದ್ದೊಂದು ಸೆಂಟ್ರ್ ಆಫ್ ಎಕ್ಸಲೆನ್ಸ್ ಮಾಡಿದ್ದೀನಿ, ನನ್ನ ಉದ್ದೇಶ ಇದು, ನಿಮಗೆ ಸಪೋರ್ಟಿವ್ ಆಗಿ ಎಲ್ಲೆಲ್ಲಿ ಯಾವ್ದು ಬೇಕೋ ಇನ್ಫಾರ್ಮೇಷನ್ಸ್ ಬೇಕಾ, ನಿಮ್ಗೆ ಯಾವ ಡಾಟಾ ಬೇಕು ಕೇಳಿ, ಯಾವ ಫೈಲ್ ಎಲ್ಲಿದೆ ಕೇಳಿ, ಅದು ಫಾಲೋ ಅಪ್ ಮಾಡ್ತೀನಿ. ನೀವು ನಿಮ್ಮ ಜೊತೆಲಿ ಬನ್ನಿ, ನಮ್ಮ ಜೊತೆಲಿ ಆಫೀಸ್ಗಳು ಹೋಗೋ ನಿಮ್ಮ ಜೊತೆಲಿ ನಾನು ಬರ್ತೀನಿ. ನಾನು ಆಫೀಸ್ಗಳನ್ನೆಲ್ಲ ನೆಟ್ವರ್ಕ್ ಮಾಡ್ಕೊಂಡಿರ್ತಕ್ಕಂಥದ್ದು ಎಲ್ಲ ಹೇಳಿ ಅವ್ರ ಜೊತೆಗೆ ನಾವು ಸಮಾಲೋಚನೆ ಮಾಡಬೇಕಾಗತ್ತೆ. ದೆಹಲಿಲಿ ಸಭೆ ನಡೆಯುವಾಗ ದೆಹಲಿ ಪ್ರತಿನಿಧಿಗಳು, ವಿಶೇಷ ಪ್ರತಿನಿಧಿಗಳು ಇಲ್ಲಿ ಇದ್ದವ್ರೆ, ಕರ್ನಾಟಕದಲ್ಲಿ ಇರ್ಕೂಡ್ದವ್ರು, ಅಲ್ಲಿರ್ಬೇಕವ್ರು. ಅಲ್ಲಿ ಇಲ್ದಲೇ ಇದ್ರೆ ಅದು ತಪ್ಪದು. ನಾನು ಭಾಳಷ್ಟು ಸರಿ ಹೋಗಿ ದೆಹಲಿ ಪ್ರತಿನಿಧಿಗಳು ಅಲ್ಲಿ ಇರೋದೇ ಇಲ್ಲ, ಅಲ್ಲಿ ಯಾರೋ ಒಬ್ರು ಜವಾನ್ ಕುಂಡಿಸಿರ್ತಾರೆ. ಅದು ಆಗಬಾರ್ದು. ದೆಹಲಿನಲ್ಲಿ ಸಭೆ ನಡೆಯುವಾಗ, ಲೋಕಸಭೆ ಅಧಿವೇಶನ ನಡೆಯುವಾಗ ಸಂಸದರುಗಳ ಜೊತೆ, ದೆಹಲಿ ರೆಸಿಡೆನ್ಸ್ ಕಮಿಷನ್ಗಳ ಜೊತೆ ಚರ್ಚೆ ಮಾಡಿ ಯಾರ್ಯಾರಿಗೆ ಯಾವ ಸ್ಕೀಮ್ ಇದೆ ನೀವು ಬ್ರಿಡ್ಜ್ ಮಾಡಬೇಕು. ನಿಮ್ಮ ಸೇತುವೆ ಅದಕ್ಕೋಸ್ಕರ ನಿಮ್ಮ ಪ್ರತಿನಿಧಿಗಳು ಅಂತ ಮಾಡಿರೋದು. ನಮ್ಮ ಜಿಲ್ಲೆಯೇ ಆಗಿರ್ತಕ್ಕಂಥ TB ಜಯಚಂದ್ರ ಅವರು ಈ ಸರ್ ಇದ್ದಾರೆ. ನಮ್ಮ ಆತ್ಮೀಯರೇ ಆಗಿರ್ತಕ್ಕಂಥ ಪ್ರಕಾಶ್ ಹುಕ್ಕೇರಿ ಅವರು ಮಾಜಿ ಸಂಸದರು ಆಗಿದ್ರು. ಆಫೀಸ್ಗಳು ತಿರುಗಿ ಇವರಿಬ್ಬರು ನಿಸ್ಸೀಮರು, ಕಡತಗಳು ಅನುಸರಣೆ ಮಾಡೋರೊಳಗೂ ಇವರಿಬ್ಬರು ನಿಸ್ಸೀಮರು. ಇಲ್ಲಿ ಗೌರ್ಮೆಂಟಲ್ಲಿ, ಇಲ್ಲಿ ಸ್ಟೇಟ್ ಗೌರ್ಮೆಂಟಲ್ಲಿ ಹೇಳ್ತಾ ಇರ್ತಾರೆ, ನೀನು ನಿಮ್ಮ MP ಆಮೇಲೆ ಬಸವರಾಜ್ ಅವರು, ಇವರು ಯಾರು DK ಸುರೇಶ್ ಅವರು, ಜಯಚಂದ್ರ ಅವರು, ಆಮೇಲೆ ಇವರು ಪ್ರಕಾಶ್ ಹುಕ್ಕೇರಿ ಅವರು, ಇವರೆಲ್ಲ ಜವಾನಂತ ಹೋಗಿ ಕೂತ್ಕೊಂಡು ಕೆಲಸ ಮಾಡಿಸ್ತಾರೆ ಅಂತ ಜೋಕ್ಸ್ ಮಾಡ್ತಿರ್ತಾರೆ. ಹೌದು, ಆ ಕೆಲಸ ಮಾಡಿಸಿದ್ರೆ ಕೆಲಸಗಳು ಆಗಲ್ಲ, ಅವರ ನಿಸ್ಸೀಮರು ಇದ್ದಾರೆ. ಇಲ್ಲಿ ಕೇಂದ್ರದಲ್ಲಿ BJP ಸರ್ಕಾರ ಐತೆ, ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಐತೆ ಅಂತ ನಿಮಗೆ ಈ ಬಗ್ಗೆ ಮಾಡಿಕೊಡುದು. ಎಲ್ಲರನ್ನೂ ಕೂಡಿಸ್ಕೊಂಡು ಚರ್ಚೆ ಮಾಡಿ ಮಾಡ್ತಕ್ಕಂಥದ್ದಿದೆ. ಅವ್ರ ಜೊತೆಲೂ ಅವ್ರ ಸ್ಟಾಫ್ ಜೊತೆಲೂ ನಾನು ಸಮಾಲೋಚನೆ ನಡೆಸ್ತೀನಿ. ರೆಸಿಡೆಂಟ್ ಕಮಿಷನರು ನೀವು ಬರೀ ಪ್ರೋಟೋಕಾಲಿಗೆ ಕೂತ್ಕೊಡ್ದು, ಅಲ್ಲಿರ್ತಕ್ಕಂಥ ಸಿಬ್ಬಂದಿಗಳು, ಲೈಸನಿಂಗ್ ಆಫೀಸರ್ಸ್ ಇದ್ದಾರೆ, MP ಗಳು, MLA ಗಳು, ಮಿನಿಸ್ಟರ್ಗಳು ಬಂದ ಡೋರ್ ತೆಗೆಯೋದು, ಡೋರ್ ಹಾಕೋದು, ಅವರಿಂದ ಅಣ್ಣ ಅಂದ್ಕೊಂಡು ಹೋಗೋ ಕೆಲಸನೇ ಮಾಡ್ತಾ ಇದ್ದೀರಾ. ಇದರಲ್ಲಿ ನಾನು ನೇರವಾಗಿ ನಿಮ್ಮ ಜೊತೆ ಚರ್ಚೆ ಇದೆ. ಇದು ವಿರೋಧ ಅಲ್ಲ, ನಿಮ್ಮ ಜೊತೆಗೆ ನಾನು ಒಳ್ಳೆ ಗುಡ್ ಹೆಲ್ತ್ ಡಿಸ್ಕಷನ್ ಆಗುತ್ತೆ. ಯಾವ ಫೈಲ್ ಎಲ್ಲಿದೆ, ಯಾವ MP ಕಾನ್ಸ್ಟಿಟ್ಯೂನ್ಸಿ ಇದೆ, MP ಗಳನ್ನ ಕರ್ಕೊಂಡು ಹೋಗ್ಬೇಕು. ಅವ್ರ ಜೊತೆಗೆ ಹೋಗಿ ಅವ್ರ ಆಫೀಸ್ಗೆ ಹೋಗಿ ಫಾಲೋ ಮಾಡ್ಬೇಕಲ್ಲಿ. MP ಗಳು ಕರೀದಲೆ, MP ಗಳು ಹೇಳ್ತಾರೆ ಅವ್ರಿಗೆ ಕನಸು ಬಿದ್ದಿರಲ್ಲ, ನನಗಿಂತ ಪ್ರಾಜೆಕ್ಟ್ ಅಲ್ಲಿದೆ, ಇಲ್ಲಿ ಪೆಂಡಿಂಗ್ ಇದೆ ಅಂತ. ಇಲ್ಲಿ ದಿಶಾ ಸಮಿತಿನಲ್ಲೂ ಹೇಳಲ್ಲ ಯಾವ್ದು ಪೆಂಡಿಂಗ್ ಇದೆ ಅಂತ. ಇದು ಹಾಕ್ಕೊಡುದು. ಪ್ರತಿಯೊಬ್ಬ MP ಗೆ ಪಾರ್ಲಿಮೆಂಟ್ ನಡೀಬೇಕಾದ್ರೆ ಮುಖ್ಯಮಂತ್ರಿಗಳು ಸಭೆ ನಡೀಬೇಕು. ಪ್ರತಿ ಸಲ ಸನ್ಮಾನ್ಯ ಸಿದ್ದರಾಮಯ್ಯನವರು ಇದ್ದಾರೆ, ಅವ್ರು ಮುಖ್ಯಮಂತ್ರಿ ಸಂಸದರುಗಳು ಸಭೆ ನಡೆಸ್ತಾರೆ. ಅವ್ರು ಆಗಾಗ್ಗೆ ಪ್ರತಿ ಸಭೆನಲ್ಲೂ ನೀವು ಸಭೆ ನಡೆಸ್ಬೇಕು. ನಿಮ್ಗೆ ಎಷ್ಟೇ ಒತ್ತಡ ಇರಲಿ, ಇಲ್ಲಿ ಒಂದು ಚೊಂಬು ಚಿಪ್ಪು, ಇಲ್ಲಿ ಅಕ್ಷಯ ಪಾತ್ರೆ ಅಂತ ಎಲೆಕ್ಷನ್ ಟೈಮಲ್ಲಿ ಕಿತ್ತಾಡೋದಲ್ಲ. ಪ್ರತಿ ಲೋಕಸಭೆ ಅಧಿವೇಶನ ನಡೆಯುವಾಗ
ಯಾವ ಪೆಂಡಿಂಗ್ಸ್ ಇದೆ, ಒಂದು ಅಲ್ಲಿ ರೆಸಿಡೆನ್ಸ್ ಕಮಿಷನರ್ ಬುಕ್ಸ್ ಮಾಡ್ತಾರೆ, ಆ ಬುಕ್ಸ್ ತಗೊಂಡು ಸಮುದ್ರ ತಿಪ್ಕೆ ಸಿರಿ ಅಂತಾರೆ. ಏನಿದೆ ಅದರಲ್ಲಿ? ಯಾವುದೋ ಗೋಬಿಗಾಯಿ ಕಾಲದಲ್ಲಿ ಇರೋ ಸ್ಕೀಮ್ ಇಟ್ಕೊಂಡವ್ರೆ. ಅಲ್ಲಿಂದ ಎಷ್ಟು ಸ್ಕೀಮ್ಗಳು ಹೋಗಿದ್ದಾವೆ, ಎಲ್ಲಿ ಫೈಲ್ ಇದಾವೆ, ಎಲ್ಲಿ ಪೆಂಡಿಂಗ್ ಇದಾವೆ, ಯಾವ ಇಲಾಖೆ ಅಂತ ಎಲ್ಲಿ ಬರ್ತಿದ್ರಿ ನೀವು ಬುಕ್ಕಲ್ಲಿ? ನೀವು ಅಥವಾ ಲೋಕಸಭಾ ಕ್ಷೇತ್ರಕ್ಕೂ ಒಂದೊಂದು ಬುಕ್ಕಲ್ಲಿ ಮೆನ್ಷನ್ ಮಾಡಿ ನಿಮ್ಗೆ ಏನಾಗೈತೆ, ನಿಮ್ಗೆ ಸರ್ಕಾರಿ ದುಡ್ಡಲ್ಲಿ ಮಾಡ್ತೀರಿ, ಅಲ್ಲಿ ಹೇಳ್ತೀರಿ ನೀವು. ನಾನು ಬಂದಾಗ ಇಲ್ಲ ನಮಗೆ ಕಳಿಸ್ತೇವೆ ಮಾತ್ರ ಬರೀತೀವಂತೆ. ನಿಮಗೆ ಕಳಿಸ್ತಾ ಬರೆಯಕ್ಕೆ ಇಲ್ಲಿ ಯಾಕೆ? ಚೀಫ್ ಮಿನಿಸ್ಟರ್ ಆಫೀಸಲ್ಲಿ ಒಬ್ಬ ಡೆಲ್ಲಿ ಫೈಲ್ಸ್ ನೋಡೋಣ ಒಬ್ಬ ಅಧಿಕಾರಿ ಇರ್ತಾನೆ, DPR ನಲ್ಲಿ ಅಲ್ಲೊಬ್ಬ ಅಧಿಕಾರಿ ಇರ್ತಾನೆ. ನೀವು ಇಲ್ಲಿ ಡೆಲ್ಲಿ ರೆಸಿಡೆಂಟ್ ಕಮಿಷನರ್ ಅಂತ ನೀವು ಇಲ್ಲಿ ಇರ್ತೀರಿ, ಇಲ್ಲಿ ದಿಶಾ ಕಮಿಟಿ ಮೆಂಬರ್ ಸೆಕ್ರೆಟರಿ ಅವರೊಬ್ರು ಇರ್ತಾರೆ, ಇಲ್ಲಿ ಡೆಲ್ಲಿ ಪ್ರತಿನಿಧಿ ಅಂತ ಇಬ್ಬರವ್ರೆ. 7 ಜನ ಈ ಕೆಲಸ ಮಾಡಕ್ ಬರ್ತೀರಾ. 7 ಜನರು ಲೋಕಸಭಾ ಕ್ಷೇತ್ರವರು ಅಟ್ ಪ್ರೆಸೆಂಟ್ ತಾಜಾ ಡೇಟಾ, ಇಂಥ ಲೆಟರ್ ಹೋಗೈತೆ, ಇಂಥ ಪ್ರಪೋಸಲ್ ಹೋಯ್ತೆ ಅಂತ ಹೇಳಿದ್ಮೇಲೆ ನಿಮ್ಮ ಇಲಾಖೆ ನಿಮಗೆ ಸಂಬಳ ಕೊಡೋದು ನಮ್ಮ ತೆರಿಗೆ ದುಡ್ಡಿಂದ ಅನ್ಯಾಯ ಅಂತ ನಾನು ಭಾವಿಸ್ತೀನಿ. ಯಾಕೆಂದ್ರೆ ಇಲ್ಲಿನ ತನಕ ನೀವೇನ್ ಮಾಡಿದ್ರು ಬಿಟ್ಬಿಡಿ. ಈಗ ನಿಮ್ಮ ಎಲ್ಲ ಈ ವ್ಯವಸ್ಥೆ ಎಲ್ಲ ನೋಡೇ ನಾನು ಈ ಒಂದು ಸೆಂಟರ್ ಆಫ್ ಎಕ್ಸಲೆನ್ಸ್ ಕ್ಯಾಪ್ಚರಿಂಗ್ ಗೌರ್ಮೆಂಟ್ ಆಫ್ ಇಂಡಿಯಾ ಫಂಡ್ಸ್ ತಗೊಂಡು ಎಲ್ಲ ಇಲಾಖೆಗಳನ್ನು ಸುಧಾರಣೆ ಮಾಡಬೇಕು, ಎಲ್ಲಾ ಪಕ್ಷಗಳ ಜೊತೆನೂ ಸೇರ್ಕೋಬೇಕು, ಎಲ್ಲ ಅಧಿಕಾರಿಗಳ ಜೊತೆಲೂ ನಾವೇನು ಕಿತ್ತಾಡೋದು ಗುಡ್ಡೆ ಹೇಳ್ತಿ ಕಿತ್ತಾಡ್ತೀವಿ. ನಿಮ್ಮನ್ನು ಬೈದೆ ಅಂತಂದ್ರೆ ನಾವು ಶತ್ರುಗಳಲ್ಲ, ನೀವು ಮಾಡಿರ್ತಕ್ಕಂಥ ಕೆಲಸ ಸರಿ ಇಲ್ಲ ಅಂತ ನಾನು ಕಟುವಾಗೇ ಮಾತಾಡ್ಬೇಕಾಗತ್ತೆ. ಇಲ್ಲ ಕಣಣ ಮಾಡ್ಬೇಕು, ನೀವು ಹೇಳ್ಬೇಕು ಅಂತ ಕುಂತ್ಕೊಂಡ್ರೆ ಯಾರು ಮಾಡಲ್ಲ. ಈಗ ಮ್ಯಾಲ್ ಬಿದ್ದರೆ ಮಾಡೋದು. ನನಗೆ ಅನುಭವ ಆಗ್ಬಿಡುತ್ತೆ, ಫೈಲ್ ಹೆಂಗ್ ಈಚೆ ತೆಗಿಬೇಕು, ಹೆಂಗ್ ಮಾಡ್ಬೇಕು ಅಂತ. ಅದರಿಂದ ಅದನ್ನೆಲ್ಲರೂ ಒಟ್ಟಿಗೆ ಸೇರಿಸಿ ಕಂಪ್ಲೀಟ್ ಆಗಿ ಒಂದು ಮೂವ್ಮೆಂಟ್ ಆಗಕ್ಕೆ, ಒಂದು ಸ್ಟ್ರಕ್ಚರ್ ಮಾಡೋದಕ್ಕೆ ನೋಡಿ ಈ ನನ್ನ ದೆಹಲಿಯ ಪ್ರಥಮ ಭೇಟಿ ಚಾಲು ಆಗುತ್ತೆ. ಯಾಕೆಂದ್ರೆ ಬಸವರಾಜ್ ಅವರು MP ಇಲ್ದಾಗ ಅವರು ನಿವೃತ್ತರಾಗವ್ರೆ, ಅವರೇ ಮಾಜಿ MP ಅಲ್ಲ, ನೀವು ಅವರೇ ವಾಲಂಟಿಯರ್ ತಗೊಂಡ್ರೆ ಸೋತಿಲ್ಲ, ಇದಿಲ್ಲ. ಈಗ ಇಲ್ಲಿಂದ ನಾನು ಹೊಸ ಒಂದು ಪಯಣ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಈಗ ಲೋಕಸಭೆ ಅಧಿವೇಶನ ಹೋಗೋದ್ರೊಳಗಾಗಿ ನಾನು ಹೋಗ್ತಕ್ಕಂಥ ಸಂದರ್ಭದಲ್ಲಿ ಯಾರೇ ಬಂದ್ರು ಅಲ್ಲಿ ನಾನು ಯಾರಾದ್ರೂ ಭೇಟಿ ಮಾಡ್ತೀನಿ ಅಂತಲೂ ಹೇಳ್ತೀನಿ. ಅಂತ ಇಲಾಖೆಗಳಿಗೆ ಆಸಕ್ತಿ ಇರೋ ನನ್ನ ಜೊತೆಲಿ ಬಂದರೆ ಸಾಧ್ಯ ಆದರೆ, ಯಾಕೆಂದ್ರೆ ನಾನು ಸುಮ್ಮನೆ ಒಳಗೆ ಬಿಡಲ್ಲ, ಅಲ್ಲಿ ಒಳಗೆ ಹೋಗೋದು ನನ್ಗೆ ಕಷ್ಟ ಐತೆ. ಅವನ್ನ ಟಿಕೆಟ್ಗಳು ತಗೊಂಡು ಅಲ್ಲಿ ಪಾಸ್ ತಗೊಂಡು ಹೋಗ್ಬೇಕಾಗತ್ತೆ. ಬಹುತೇಕ ಈ ಸರಿ ಪಾಸ್ ನನಗೇನು ತೊಂದರೆ ಆಗಲ್ಲ ಅನ್ಸುತ್ತೆ. ನಮ್ಮ ಸಚಿವರು ಇಲ್ಲೇ ಇರೋದ್ರಿಂದ ನಾನು ಪಾಸ್ ತಗೋಬಹುದು ಹೋಗ್ಬೋದು ಅಂತ ಅನ್ಕೊಂಡಿದ್ದೀನಿ. ಅಲ್ಲಿ ಹೋಗ್ಬಿಟ್ಟು ಚರ್ಚೆ ಮಾಡೋದಕ್ಕೆ ಹೋಗ್ತಾ ಇದ್ದೀನಿ. ಅದನ್ನ ತಮ್ಮ ಜೊತೆ ಹಂಚ್ಕೊಂಡಿದ್ದೀನಿ. ಇದುವರೆಗೂ ನನ್ನ ಚಾನಲನ್ನು ವೀಕ್ಷಣೆ ಮಾಡ್ತಕ್ಕಂಥ ಎಲ್ಲರಿಗೂ ಸಹ ಹೃತ್ಪೂರ್ವಕವಾದ ಧನ್ಯವಾದಗಳು. ಸಬ್ಸ್ಕ್ರೈಬ್ ಮಾಡಿ, ಚಾನಲ್ ಬೆಲ್ ಬಟನ್ ಒತ್ತಿ, ಶೇರ್ ಮಾಡಿ, ಮತ್ತೆ ನಮ್ಗೆ ಆ ರೀತಿ ಒಂದು ಪ್ರೋತ್ಸಾಹ ಮಾಡಿ ಅಂತ ಹೇಳಿ ಮತ್ತೊಮ್ಮೆ ತಮ್ಮೆಲ್ಲರಿಗೂ ಧನ್ಯವಾದಗಳನ್ನು ಅರ್ಪಿಸಿ ಜೈ ಹಿಂದ್, ಜೈ ಕರ್ನಾಟಕ.